ಮಹಾವಿದ್ಯಾಲಯ ಕಡೆಯಿಂದ ಈ ಒಂದು ಕಾರ್ಯಕ್ರಮವನ್ನು NSS ಕ್ಯಾಂಪ್, ರಾಷ್ಟ್ರೀಯ ಸೇವಾ ಯೋಜನೆಯ ಕ್ಯಾಂಪನ್ನು ಒಂದು ಕರಿಮುದ್ದನಹಳ್ಳಿಯಲ್ಲಿ ಇದು ದಿನದ ಎರಡನೇ ದಿನ ಕ್ಯಾಂಪ್ ಇದು. ಇವತ್ತು ಕರಿಮುದ್ದನಹಳ್ಳಿಯಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ನಿಲ್ದಾಣ, ಅಲ್ಲಿ ಅರಳಿ ಮರ ಒಂದು ಸಮೀಪದಲ್ಲಿ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚರಂಡಿ ಏನಿದೆ ಇಲ್ಲಿ ಎಲ್ಲ ಮುಚ್ಕೊಂಡು ಹೋಗಿತ್ತು, ಅದನ್ನು ಎಲ್ಲ ಇದು ಏನಿದು ತೆರವು ಮಾಡಿ ಆಮೇಲೆ ಎಷ್ಟಕ್ಕಾಗುತ್ತೋ ಅಷ್ಟಕ್ಕೆ ಸರಿ ಮಾಡಿದ್ವಿ. ಆಮೇಲೆ ಈ ಒಂದು ಇಲ್ಲಿ ಎಲ್ಲ ಕಲ್ಲುಗಳನ್ನು ಏರ್ಪಡಿಸಿದ್ದಾರೆ, ಅದನ್ನು ಸ್ವಲ್ಪ ನೀಟಾಗಿ ಮಾಡಿಸಿದ್ವಿ. ಹಾಗೆ ಈ ಬಸ್ ನಿಲ್ದಾಣದ ಕಡೆ ಹಾಗೆ ಬನ್ನಿ, ಪಾಸ್ ಮಾಡಿ. ಬಸ್ ನಿಲ್ದಾಣದ ಕಡೆ ಎಲ್ಲ ಕ್ಲೀನ್ ಮಾಡಿ ಸ್ವಚ್ಛತೆ ಮಾಡಿ ಈ ಒಂದು ದಿನದ ಒಂದು ಶ್ರಮದಾನವನ್ನು ಅಚ್ಚುಕಟ್ಟಾಗಿ ಮಾಡಿದ್ವಿ. ಹಾಗೆ ಇಲ್ಲಿ ನೋಡ್ಬೋದಾಗ್ಬೋದು, ಹಂಗೆ ತೋರಿಸ್ಕೊಂಡು ಮೊದಲಿಗೂ ಈಗ ತುಂಬ ವ್ಯತ್ಯಾಸ ಕಾಣ್ತಿದೆ. ಹಾಗೆ ಇಲ್ಲಿ ಇದು ಬಸ್ ನಿಲ್ದಾಣದ ತಂಗುದಾಣ, ಬಸ್ ನಿಲ್ದಾಣದ ನೀಟಾಗಿ ಮಾಡಲಾಗಿದೆ. ಹಾಗೆ ನಮ್ಮ ಸಹಾಯಕ ಸಂಯೋಜಕರು ಈ ಒಂದು ಜಾಗದಲ್ಲಿ ತುಂಬ ಕಸ ಗುಡ್ಡೆ ತಂದು ಹಾಕಿದ್ದಾರೆ ಪ್ರಜೆಗಳು. ಅದನ್ನು ಸ್ವಲ್ಪ ನೀಟಾಗಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ, ಸ್ವಚ್ಛತೆ ಆದಷ್ಟು ಮಾಡ್ತಿದ್ದಾರೆ, ಎಲ್ಲರೂ ಸಮಾನತೆಯಿಂದ ಕೆಲಸ ಮಾಡ್ತಿದ್ದಾರೆ, ಭೇದ ಭಾವ ಇಲ್ಲ, ಎಲ್ಲದರಲ್ಲೂ ಹೊಂದಾಣಿಕೆಯನ್ನು ಇರಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ ಆಗ್ತದೆ. ನೋಡಿದಂಗೆ ಇಲ್ಲಿ ತುಂಬ ಕಷ್ಟ ಏರ್ಪಟ್ಟಿದೆ. ಎಲ್ಲ ನಮ್ಮ ಸಹಾಯ ಸಂಯೋಜಕರು ಸ್ವಚ್ಛತೆಯನ್ನು ಮಾಡ್ತಿದ್ದಾರೆ. ಇದು ಒಂದು ಒಳ್ಳೆಯ ಕೆಲಸ ಆಗಿ ಸಮಾಧಾನ ಒಂದು ಅರ್ಧ ಗಂಟೆ ಕಾಲ ಅವಕಾಶ, ಆದಷ್ಟು ಸಾಧ್ಯವಾದಷ್ಟು ಎಷ್ಟು ಪ್ರಸಿದ್ಧ ಆಗುತ್ತೋ ಅಷ್ಟು ಮಾಡ್ತಾರೆ ನಮ್ಮ ಸಹಾಯಪಟ್ಟಿದ್ದಾರೆ. ಇಂದಿನ ಒಂದು ಸಮಾಧಾನ ಏನು ಮಾಡ್ತೀರಿ ಇಲ್ಲಿ? ಇದೇನು ಯಾವುದು ಜಾಗ ಇದು? ಚೆನ್ನಾಗಿ ಮಾಡಿದ್ದೀರಾ? ಸ್ವಚ್ಛತೆಯೇ ಆರೋಗ್ಯವೇ, ಆರೋಗ್ಯವೇ ಗ್ರಾಮಗಳ ಉದ್ಧಾರ, ಗ್ರಾಮಗಳ ಉದ್ಧಾರ, ಗ್ರಾಮಗಳ ಉದ್ಧಾರ, ಗ್ರಾಮಗಳ ಸೇವೆ, ಗ್ರಾಮಗಳ ಸೇವೆ, ಗ್ರಾಮಗಳ ಸೇವೆ. ಗಿಡಗಳನ್ನು ಬೆಳೆಸಿ, ಗಿಡಗಳನ್ನು ಬೆಳೆಸಿ, ಗಿಡಗಳನ್ನು ಬೆಳೆಸಿ. ಸ್ವಚ್ಛತೆಯೇ ಗ್ರಾಮಗಳ ಸೇವೆ, ಗ್ರಾಮಗಳ ಉದ್ಧಾರ, ಗ್ರಾಮಗಳ ಉದ್ಧಾರ. ಗಿಡಗಳನ್ನು ಬೆಳೆಸಿ, ಆರೋಗ್ಯವೇ, ಆರೋಗ್ಯವೇ ಗ್ರಾಮಗಳ ಸೇವೆ.
ಎಲ್ಲರನ್ನು ಸೇವೆ ಸೇವೆ ಅಂದ್ರೆ ಏನು? ಸೇವೆ ಅಂದ್ರೆ ಯಾಕೆ ಎತ್ಕೊಂಡಾಗಲ್ಲ? ಮೇಲೆ ಅಂತ ಹೇಳ್ತೀನಿ, ಬರ್ತಾ ಇದೆಯಾ? ಕೆಳಗಡೆ ಹೋಗೋಣ. ಆಯ್ತಾ? ಕೆಳಗಡೆ ಹೋಗೋದು ಸುಲಭ, ಗೊತ್ತಾಯ್ತಾ? ಅದನ್ನ ತಿಳ್ಕೊಬೇಕು. ಯಾವಾಗೂ ಅಷ್ಟೇ ನೀವು ಹೆಂಗ್ ಯೋಚನೆ ಮಾಡ್ತೀರ ಗೊತ್ತಾ? ಇರ್ತೀರಾ ಮೇಲೆ ಬಾ ಅಂದ್ರೆ ಬರ್ತಾ ಇದೆಯಾ? ಕೆಳಗಡೆ ಹೋಗ್ಬೇಡಿ. ಕೆಳಗಡೆ ಹೋಗೋದು ಸುಲಭ. ಯಾಕೆ ಎಕ್ಸಾಂಪಲ್ ಕೊಟ್ಟು ಹೇಳಿ ಅಂದ್ರೆ ನೀವು ಮೇಲೆ ಹಿತ್ತ ಮಟ್ಟಕ್ಕೆ ಹೋಗ್ತಿರ್ತೀರಾ, ಯಾರೋ ಇನ್ನೊಬ್ರು ಕಾಲ ಹಿಡಿತಾರೆ.